ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪ. ಇವತ್ತು ವಿಶೇಷವಾಗಿ ಧಾನ್ಯಗಳು, ಕಾಳುಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಾಳುಗಳ ಸೇವನೆಯಿಂದ ನಮ್ಮ ಆರೋಗ್ಯದಲ್ಲಿ ಆಗುವ ಲಾಭವೇನು, ಯಾವ ಕಾಳು ಯಾವ ರೀತಿಯ ಆರೋಗ್ಯದ ಪ್ರಯೋಜನವನ್ನ ನೀಡುತ್ತದೆ ಮತ್ತು ಇದನ್ನ ಯಾರು ಸೇವಿಸಬಾರದು, ಆ ಕಾಳುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲ ಬಾರಿ ನನ್ನ ಚಾನೆಲ್ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುರುಳಿ, ಬಟಾಣೆ, ಕಡಲೆ ಮೊದಲಾದ ಕಾಳುಗಳು, ಉದ್ದು, ಕಡಲೆ, ಅವರೆ, ತೊಗರಿ ಮೊದಲಾದ ಬೇಳೆಗಳು ಪ್ರೋಟೀನ್ಗಳನ್ನ ಒಳಗೊಂಡಿರುವುದರಿಂದ ಇದು ಯಾವುದೇ ಬಗೆಯ ಮಾಂಸಾಹಾರಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳಬಹುದು. ಸೊಪ್ಪು, ತರಕಾರಿ, ಕಾಯಿ ಪಲ್ಯಗಳ ಜೊತೆ ಕಾಳುಗಳ ಸೇವನೆಯು ಆರೋಗ್ಯ ದೃಷ್ಟಿಯಿಂದ ಅತ್ಯುತ್ತಮ. ಇವುಗಳಲ್ಲಿರುವ ಪ್ರೋಟೀನ್ಗಳು ಯಾವುದೇ ವಯಸ್ಸಿನ ವ್ಯಕ್ತಿಗಳಿಗೂ ಕೂಡ ಹೆಚ್ಚು ಪ್ರಯೋಜನಕರವಾಗಿ ಕಂಡುಬರುತ್ತದೆ. ಹೆಸರು, ಕಡಲೆ ಕಾಳು ಇವುಗಳನ್ನ ರಾತ್ರಿ ನೆನೆ ಹಾಕಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇಡುವುದರಿಂದ ಮರುದಿನ ಅದು ಮೊಳಕೆ ಒಡೆಯುತ್ತದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸವನ್ನ ಹಾಕಿ ಹಸಿ ಉಸುಳಿಯನ್ನ ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಾದ ವಿಟಾಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ. ವಾರದಲ್ಲಿ 1 ಅಥವಾ 2 ಸಲ ಕಾಳುಗಳನ್ನ ಉಪಯೋಗಿಸುವುದರಿಂದ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ, ಜೊತೆಗೆ ಶರೀರದ ಮೂಳೆಗಳು ಗಟ್ಟಿಯಾಗುತ್ತವೆ ಹಾಗೂ ಬುದ್ಧಿಶಕ್ತಿಯೂ ಕೂಡ ಚುರುಕುಗೊಳ್ಳುತ್ತದೆ. ಬೇಯಿಸಿದ ಕಾಳುಗಳನ್ನ ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗಿ ಆಹಾರ ಪದಾರ್ಥವು ಸುಲಭವಾಗಿ ಜೀರ್ಣವಾಗುತ್ತದೆ. ವಿಶೇಷವಾಗಿ ಕುದುರೆಗೆ ಹಾಕುವ ಹುರುಳಿಕಾಳು ಅತ್ಯಧಿಕ ಪ್ರೋಟೀನ್ ಅನ್ನ ಹೊಂದಿದ್ದು ತಿಂಗಳಿಗೆ 2 ಸಲ ಇದನ್ನ ಸೇವಿಸುವುದರಿಂದ ಹೆಚ್ಚು ಬಲ ಬರುತ್ತದೆ. ಬಹಳ ದೀರ್ಘಕಾಲದವರೆಗೂ ಕೂಡ ನಮ್ಮ ತಲೆ ಕೂದಲು ಕಪ್ಪಾಗಿ ಇರುತ್ತದೆ. ಇದು ರೇಸ್ ಕುದುರೆಗಳ ಪ್ರಮುಖ ಆಹಾರವೂ ಕೂಡ ಆಗಿ ಕಂಡುಬರುತ್ತದೆ. ಹೆಸರು ಕಾಳು ತುಂಬಾ ತಂಪು, ಉಷ್ಣತೆಯಿಂದ ಉಂಟಾಗುವ ಎಲ್ಲಾ ಕಾಯಿಲೆಗಳಿಗೂ ಹೆಸರು ಕಾಳು ಸೇವನೆಯೇ ಮದ್ದು. ನಾಲಿಗೆ ಹುಣ್ಣು, ಗಂಟಲು ನೋವು, ಸುಸ್ತು, ಆಯಾಸ ಈ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಹೆಸರು ಬೇಳೆಯ ಪಾಯಸಕ್ಕಿಂತ ಬೇರೆ ಔಷಧವೇ ಇಲ್ಲ ಅಂತ ಹೇಳಬಹುದು. ಗಸಗಸೆ ಪಾಯಸ ಸೇವನೆಗೆ ಯೋಗ್ಯ. ಆದರೆ ಗಸಗಸೆಯಲ್ಲಿ ಒಂದು ರೀತಿಯಾಗಿ ಕಿಕ್ಕುಂಟು ಮಾಡುವ ಔಷಧೀಯ ಗುಣ ಇರುವುದರಿಂದ ಇದು ಕೂಡ ಆಯಾಸ ಪರಿಹಾರವಾಗಿ ಚೆನ್ನಾಗಿ ನಿದ್ರೆ ಬರುವಂತೆ ನಮಗೆ ಸಹಾಯ ಮಾಡುತ್ತದೆ. ಪ್ರತಿದಿನ ತೊಗರಿ ಬೇಳೆಯ ಮಿತ ಪ್ರಮಾಣದ ಸೇವನೆಯಿಂದ ಬೆಳೆಯುವ ಮಕ್ಕಳಿಗೆ ಉತ್ತಮ. ಆದರೆ ಅತಿ ಹೆಚ್ಚು ಪ್ರಮಾಣದ ತೊಗರಿ ಬೇಳೆ ಸೇವನೆಯು ಕೆಲವರಿಗೆ ಗ್ಯಾಸ್ಟ್ರಿಕ್ ತೊಂದರೆಯನ್ನ ಉಂಟು ಮಾಡಿತು. ಅವರೆ ಬೇಳೆಗೂ ಸ್ವಲ್ಪ ವಾಯು ಕೂಡ. ಹಾಗಾಗಿ 40ರ ಗಡಿ ದಾಟಿದವರು ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಒಳ್ಳೆಯದು. 100 ಗ್ರಾಂ ಮಾಂಸದಲ್ಲಿರುವ ಪ್ರೋಟೀನ್ಗಳು 1 ಉದ್ದಿನ ವಡೆಗೆ ಸಮ. ಶಾರೀರಿಕ ದಕ್ಷ ಬೆಳವಣಿಗೆಗೆ ಉದ್ದು ಬಹಳ ಅನಿವಾರ್ಯವಾಗಿ ಇರುತ್ತದೆ. ಅನ್ನದಲ್ಲಿ ಪಿಷ್ಟ ಹಾಗೂ ಸಕ್ಕರೆಯ ಅಂಶದ ಧಾರಾಳವಾಗಿ ಇರುವುದರಿಂದ ಬರೀ ಅನ್ನವನ್ನ ಸೇವಿಸುವುದು ಒಳ್ಳೆಯದಲ್ಲ. ಸ್ವಲ್ಪ ಅನ್ನ, 1-2 ಚಪಾತಿ, ಅದರಲ್ಲೂ ಎಣ್ಣೆ ಹಾಕದೆ ಬೇಯಿಸಿದ ಚಪಾತಿ, ಪಲ್ಯ, ಹುಳಿಸಾರು, ಮಜ್ಜಿಗೆ ಇಲ್ಲವೇ ಮೊಸರು ಹೀಗೆ ಊಟದ ವೈವಿಧ್ಯತೆಯಿಂದ ಕೂಡಿರಬೇಕಾಗಿರುತ್ತದೆ. ಗೋಧಿಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶವಿದ್ದು ಇದರ ಸೇವನೆಯಿಂದ ನ್ಯೂನ್ಯ ಪೋಷಣೆ ದೂರವಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಜೋಳ ಹೇಗೋ ಹಾಗೆ ಉತ್ತರ ಭಾರತದಲ್ಲಿ ಗೋಧಿ ಎಲ್ಲರ ಪ್ರಿಯ ಆಹಾರವಾಗಿದೆ. ಪಂಜಾಬಿನಲ್ಲಿ ದೊರೆಯುವ ಕೆಂಪು ಗೋಧಿ ಹೆಚ್ಚು ಪೌಷ್ಟಿಕ ಹಾಗೂ ರುಚಿಕರ. ಹಾಗಾಗಿ ಆ ಪ್ರದೇಶದಲ್ಲಿ ಜನರು ಗಟ್ಟುಮುಟ್ಟಾಗಿಯೂ ಸಂಪೂರ್ಣ ಆರೋಗ್ಯದಿಂದ ಇರುತ್ತಾರೆ. ಹಸಿರು ಬಟಾಣೆಯಲ್ಲಿ ವಿಟಾಮಿನ್ ಬಿ ಹೇರಾಳವಾಗಿ ಇದೆ. ಇದರ ಸೇವನೆಯಿಂದ ಶಾರೀರಿಕ ಸುಸ್ತು, ಆಯಾಸ ಕಡಿಮೆ ಆಗುತ್ತದೆ. ಪಾಪ್ಕಾರ್ನ್ ಅಥವಾ ಮುಸುಕಿನ ಜೋಳ ಹೆಚ್ಚಿನ ಪ್ರೋಟೀನ್ಗಳಿಂದ ಕೂಡಿದ್ದು ರುಚಿ ಹಾಗೂ ಸತ್ವಪೂರ್ಣವಾಗಿದೆ. ಕಾಂಪ್ಲೆಕ್ಸ್ ಒಂದು ಸಿದ್ಧಪಡಿಸಿದ ಆಹಾರ ಪದಾರ್ಥ, ಬಹಳ ಜನಪ್ರಿಯ. ಮುಸುಕಿನ ಜೋಳದ ಹಿಟ್ಟಿನಿಂದ ತಯಾರಾದ ರೊಟ್ಟಿ ಹಾಗೂ ಮುದ್ದೆ ಸಾಕಷ್ಟು ಸ್ವಾದಿಷ್ಟ. ಆಲೂಗಡ್ಡೆ ಪಿಷ್ಟದ ಅಂಶವನ್ನ ಹೊಂದಿದ್ದು ಬಹಳ ದಪ್ಪವಿರುವ ವ್ಯಕ್ತಿಗಳಿಗೆ ಇದು ಒಳ್ಳೆಯದಲ್ಲ. ಆಲೂಗಡ್ಡೆ ತಿನ್ನುವುದರಿಂದ ದಪ್ಪ ಆಗುವ ಸಾಧ್ಯತೆ ಇನ್ನೂ ಹೆಚ್ಚು. ಇದು ವಾಯು ಪದಾರ್ಥವೂ ಕೂಡ ಹೌದು. ಗೆಣಸಿನಲ್ಲಿರುವುದು ಸಿಹಿಗೆಣಸು ಮತ್ತು ಮರಗೆಣಸು ಎಂಬ 2 ಪ್ರಭೇದ ಕಂಡುಬರುತ್ತದೆ. ಸಿಹಿಗೆಣಸಿನಲ್ಲಿ ಸಕ್ಕರೆಯ ಹಾಗೂ ಪಿಷ್ಟದ ಅಂಶವು ಕಂಡುಬರುತ್ತದೆ. ಇದನ್ನ ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತದೆ. ಚಿಪ್ಸ್ ಹಾಗೂ ಖಾರದ ಪಲ್ಯಗಳು ಹೆಚ್ಚು ಉಪಯುಕ್ತ. ಮರಗೆಣಸಿನಲ್ಲಿ ಸಕ್ಕರೆ ಹಾಗೂ ಪಿಷ್ಟದ ಅಂಶ ತುಂಬಾ ಕಡಿಮೆ ಇರುತ್ತದೆ.
ಹಸಿ ತೊಗರಿ ಕಾಳು, ಹಸಿ ಕಡಲೆ ಹಾಗೂ ಹಸಿ ಬಟನೆ ಕಾಳು ಆಯಾ ಸಮಯದಲ್ಲಿ ಗಿಡ ಸಮೇತ ಲಭ್ಯವಾಗಿ ಸಿಗುತ್ತದೆ. ಈ ಹಸಿ ಕಾಳುಗಳಲ್ಲಿ ವಿಟಮಿನ್ ಬಿ ಮತ್ತು ಸಿ ಸಮ ಪ್ರಮಾಣದಲ್ಲಿ ಇರುವುದರಿಂದ ಇವುಗಳನ್ನ ಬೇಯಿಸುವುದಕ್ಕಿಂತ ಹಸಿಯಾಗಿ ತಿನ್ನುವುದೇ ಉತ್ತಮ. ಕಡಲೆಕಾಯಿ ಬೀಜದಲ್ಲಿ ಮತ್ತು ಎಳ್ಳಿನ ಕಾಳಿನಲ್ಲಿ ತೈಲದ ಅಂಶವಿದ್ದು ಇದರ ಸೇವನೆ ದೈಹಿಕ ಬೆಳವಣಿಗೆಗೆ ಅಗತ್ಯ. ಆದರೆ ಈ ಎರಡೂ ಕಾಳುಗಳು ಉಷ್ಣ ಸ್ವಭಾವ ಆಗಿರುವುದರಿಂದ ಹಸಿದ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬಾರದು. ಪಿತ್ತ ಜಾಸ್ತಿ ಆಗುವ ಸಾಧ್ಯತೆ ಕಂಡುಬರುತ್ತದೆ. ಈ ರೀತಿಯಾಗಿ ಆಹಾರ ಪದಾರ್ಥಗಳಲ್ಲಿ ಕಂಡುಬರುವ ಗುಣಗಳನ್ನ ನೋಡಿಕೊಂಡು ನಾವು ಆಹಾರ ಸೇವನೆ ಮಾಡಬೇಕು. ಧನ್ಯವಾದಗಳು.